ಇಸ್ರೇಲ್ ಇರಾನ್ ಸಂಘರ್ಷ, ಕ್ಷಿಪಣಿ ದಾಳಿ, ಖಮೇನಿ ಹತ್ಯೆ, ಮೂರನೇ ಮಹಾಯುದ್ಧಕ್ಕೆ ಮುನ್ನುಡಿನ ಖಮೇನಿ ಹತ್ಯೆಯ ಸ್ಟೋರಿ ಇದು. ಇರಾನ್ನ ಸುಪ್ರೀಂ ಲೀಡರ್ ಸರ್ವೋಚ್ಚ ನಾಯಕ ಅಯತುಲ್ಲಾ ಖಮೇನಿಯ ಹತ್ಯೆಯಾಗಿದೆ. ಖಮೇನಿ ಹತ್ಯೆ ಮಾಡಿರೋದಾಗಿ ಡೊನಾಲ್ಡ್ ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆ ಟ್ರೂತ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಸತತವಾಗಿ ಇರಾನ್ ಅನ್ನ ಆಳ್ವಿಕೆ ಮಾಡ್ತಿದ್ದ ಖಮೇನಿಯ ಹತ್ಯೆಯಾಗಿದೆ ಅಂತ ಟ್ರಂಪ್ ತನ್ನ ಸೋಷಿಯಲ್ ಮೀಡಿಯಾ ಖಾತೆ ಟ್ರೂತ್ನಲ್ಲಿ ಪೋಸ್ಟ್ ಹಾಕಿರೋದು. ನಮ್ಮ ಸಾಮರ್ಥ್ಯ ಬಳಸಿ ಖಮೇನಿಯನ್ನು ನಾವು ಹತ್ಯೆ ಮಾಡಿದ್ದೇವೆ. ಈಗ ಇರಾನ್ ಮಿಲಿಟರಿ ಹಾಗೂ IRGC ಯುದ್ಧವನ್ನ ನಿಲ್ಲಿಸುತ್ತೇವೆ. ಯುದ್ಧವನ್ನ ಅವರು ಕೂಡ ನಿಲ್ಲಿಸ್ತಾರೆ ಎಂಬ ಭರವಸೆ ನನಗಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಅನ್ನ ಹಾಕಿದ್ದಾರೆ. ಪ್ರಪಂಚದ ಅತ್ಯಂತ ಕ್ರೂರ ವ್ಯಕ್ತಿ ಖಮೇನಿ ಹತನಾಗಿದ್ದಾನೆ. ನಮ್ಮ ಟ್ರ್ಯಾಕಿಂಗ್ ಸಿಸ್ಟಮ್ ಮೂಲಕ ಆತನನ್ನ ಟ್ರೇಸ್ ಮಾಡಿ ಆತ ಅಡಗಿದ್ದಂತಹ ಟೆಹರಾನ್ನಲ್ಲೇ ಖಮೇನಿಯನ್ನ ಹೊಡೆದಿದ್ದೀವಿ ಅಂತ ಟ್ರಂಪ್ ಟ್ರೂತ್ನಲ್ಲಿ ಪೋಸ್ಟ್ ಹಾಕಿರೋದು. ಟ್ರಂಪ್ನ ಮೈನ್ ಟಾರ್ಗೆಟ್ ಆಗಿತ್ತು ಅಯತುಲ್ಲಾ ಖಮೇನಿ. ಈತ ಬಹಳ ಕ್ರೂರಿ ವ್ಯಕ್ತಿ. ಅದರ ಜೊತೆಗೆ ಇರಾನ್ನಿಂದ ಜಲಮಾರ್ಗದ ಮೂಲಕ, ಸಮುದ್ರ ಮಾರ್ಗದ ಮೂಲಕ ಅಮೆರಿಕಕ್ಕೆ ಒಂದಷ್ಟು ಡ್ರಗ್ಸ್ಗಳು ಬರ್ತಾ ಇತ್ತು. ನ್ಯೂಕ್ಲಿಯರ್ಸ್ ವೆಪನ್ಗಳು ಇರಾನ್ ಜೊತೆ ಸಿಗುವಂಥ ಚಾನ್ಸಸ್ ಇದೆ. ಅವರು ಅದನ್ನು ಬಳಕೆ ಮಾಡುವಂಥ ಚಾನ್ಸಸ್ ಇದೆ. ಇರಾನ್ನ ಇದು ಕೈ ಸೇರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅಮೆರಿಕ ಪ್ರಜೆಗಳ ಹಿತದೃಷ್ಟಿಯಲ್ಲಿ ನಾವು ಈ ದಾಳಿಯನ್ನ ಮಾಡ್ತಿದ್ದೀವಿ ಅಂತ ಹೇಳ್ಕೊಂಡು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾನೆ ಬರ್ತಾ ಇದ್ರು. ಈಗ ಫೈನಲಿ ಯುದ್ಧವನ್ನ ಸಾರಿಯಾಗಿದೆ. ಅವರ ಟಾರ್ಗೆಟ್ ಏನಿತ್ತು? ಸರ್ವೋಚ್ಚ ನಾಯಕ ಅಯತುಲ್ಲಾ ಖಮೇನಿಯ ಹತ್ಯೆ ಮಾಡಬೇಕು ಅಂತ. ಅದೇ ರೀತಿ ಹತ್ಯೆ ಆಗಿದೆ. ಸರ್ವೋಚ್ಚ ನಾಯಕ ಅಯತುಲ್ಲಾ ಖಮೇನಿ ಅಡಗು ತಾಣಗಳ ಮೇಲೆ ಇಸ್ರೇಲ್ ದಾಳಿಯನ್ನು ನಡೆಸಿದೆ. ಅಯತುಲ್ಲಾ ಖಮೇನಿ ಇದ್ದಂತಹ ಕಟ್ಟಡ ಏನಿತ್ತು, ಆ ಕಟ್ಟಡವನ್ನೇ ಇಸ್ರೇಲ್ ಸೇನೆ ಉಡೀಸ್ ಮಾಡಿದೆ. ಇಸ್ರೇಲ್ ಕ್ಷಿಪಣಿ ದಾಳಿಯಲ್ಲಿ ಖಮೇನಿ ಹತ್ಯೆ ಆಗಿರೋದು ದೃಢಪಟ್ಟಿದೆ. ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಖಮೇನಿಯ ಮೃತದೇಹ ಪತ್ತೆಯಾಗಿದೆ. ಖಮೇನಿಯ ಮೃತದೇಹದ ಫೋಟೋವನ್ನ ಅಮೆರಿಕ ಸೇನೆ ಆಸ್ ವೆಲ್ ಆಸ್ ಇಸ್ರೇಲ್ ಸೇನೆ ಅವರವರ ಪ್ರಧಾನಿಗೆ, ಅಧ್ಯಕ್ಷರಿಗೆ ಕಳಿಸ್ಕೊಟ್ಟಿದ್ದಾರೆ. ಈ ಒಂದು ಫೋಟೋ ನೋಡಿ ಆದ್ಮೇಲೆ ಡೊನಾಲ್ಡ್ ಟ್ರಂಪ್ ಮತ್ತು ನೆತನ್ಯಾಹು ಖಮೇನಿಯ ಒಂದು ಸಾವಿನ ಬಗ್ಗೆ, ಹತ್ಯೆಯ ಬಗ್ಗೆ ದೃಢಪಡಿಸಿದ್ದಾರೆ. ಗಮನಿಸ್ತಾ ಹೋಗಬಹುದು. ಈ ಒಂದು ಖಮೇನಿ ಏನಿದ್ದಾರೆ, ಒಂದು ಅಡಗುತಾಣ ಅಂದ್ರೆ ಒಂದು ಕಟ್ಟಡದ ಒಳಗಡೆ ಅಡಗಿಸಿ ಕೂತ್ಕೊಂಡಿದ್ರು. ಸೊ ಇವರು ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನ ಬಳಕೆ ಮಾಡಿಕೊಂಡು ಅಮೆರಿಕ ಸೇನೆ ಇದೆ ಒಂದು ಆಪರೇಷನ್ ಅನ್ನ ಮಾಡುತ್ತೆ ಖಮೇನಿಯನ್ನ ಹತ್ಯೆ ಮಾಡುವಂತಹ ಸಲುವಾಗಿ. ಆ ಆಪರೇಷನ್ ಮೂಲಕ ಒಂದು ಟ್ರ್ಯಾಕಿಂಗ್ ಅನ್ನ ಮಾಡ್ತಾರೆ, ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನ ಬಳಕೆ ಮಾಡ್ತಾರೆ. ಖಮೇನಿ ಒಂದು ಕಟ್ಟಡದಲ್ಲಿ ಅಡಗಿ ಕೂತ್ಕೊಂಡಿರ್ತಾನೆ. ಈತನನ್ನ ಟಾರ್ಗೆಟ್ ಮಾಡಬೇಕು, ಈತನನ್ನ ಹತ್ಯೆ ಮಾಡಬೇಕು ಅಂತ ಸತತವಾಗಿ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಸೊ ಇದೇ ಕಟ್ಟಡದಲ್ಲಿ ಖಮೇನಿ ಇದ್ದಾನೆ ಅಂತ ಖಚಿತ ಮಾಹಿತಿ ಮೇರೆಗೆ ಇಸ್ರೇಲ್ ಸೇನೆ ಅದ್ರ ಜೊತೆಗೆ ಅಮೆರಿಕ ಸೇನೆಯ ಸಪೋರ್ಟ್ ಅನ್ನು ಪಡ್ಕೊಂಡು ಒಂದು ಕಟ್ಟಡವನ್ನೇ ಉಡೀಸ್ ಮಾಡ್ತಾರೆ. ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಖಮೇನಿಯ ಮೃತದೇಹ ಪತ್ತೆಯಾಗುತ್ತೆ. ಈತನೇ ಖಮೇನಿ, ಈತನನ್ನ ನಾವು ಹೊಡೆದುರುಳಿಸಿದ್ದೀವಿ ಅಂತ ಫೋಟೋವನ್ನ ತಮ್ಮ ತಮ್ಮ ದೇಶದ ಪ್ರಧಾನಿಗಳಿಗೆ ಕಳಿಸ್ಕೊಟ್ಟಿದ್ದಾರೆ, ಖಚಿತಪಡಿಸಿದ್ದಾರೆ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ಏನಿದೆ ಒಂದ್ ರೀತಿ ಭಯದ ವಾತಾವರಣನ ನಿರ್ಮಾಣ ಮಾಡಿದೆ. ಯಾಕಂದ್ರೆ ಈಗಾಗಲೇ ಕತಾರಲ್ಲಿರಬಹುದು, UAE ಇರಬಹುದು, ಅಬುದಾಬಿಯಲ್ಲಿರುವಂತಹ ನಾಗರಿಕರ ಸಾವಾಗ್ತಾ ಇದೆ. ಯಾಕಂದ್ರೆ ಅಮೆರಿಕದ ಸೇನಾ ನೆಲೆ ಅಲ್ಲಿರುವಂಥದ್ದು. ಆ ದೇಶದವರು ಏನು ಕೂಡ ತಪ್ಪು ಮಾಡಿಲ್ಲ, ನಮ್ಮ ನೆಲದಲ್ಲಿ ಯುದ್ಧ ಮಾಡಬೇಡಿ ಅಂತ ಹೇಳಿದ್ರು. ಬಟ್ ಅಲ್ಲಿಯೂ ಕೂಡ ಕ್ಷಿಪಣಿ ದಾಳಿಗಳಾಗ್ತಾ ಇದೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಗ್ರೂಪ್ ಕ್ಯಾಪ್ಟನ್ ಆಗಿರುವಂತಹ ರಮೇಶ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ಎಲ್ರಿಗೂ ನಮಸ್ತೆ. ಸರ್, ಈಗಾಗಲೇ ಇರಾನ್ ಹಾಗೇನೆ ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ಏನಿದೆ ಒಂದು ರೀತಿ ಮೂರನೇ ಮಹಾಯುದ್ಧಕ್ಕೆ ನಾಂದಿ ಹಾಡೋ ರೀತಿ ಇದೆ. ಸದ್ಯದ ಅಲ್ಲಿನ ಪರಿಸ್ಥಿತಿಯನ್ನು ನಾವು ವಿಶ್ಲೇಷಣೆ ಮಾಡ್ತಾ ಹೋಗೋದಾದ್ರೆ ಏನೆಲ್ಲ ವಿಚಾರಗಳೆಲ್ಲ ಸಿಗ್ತಾ ಇದೆ ಅಂತ? ಇದು ಆಕ್ಚುಲಿ ತುಂಬಾ ದಿವಸದಿಂದ ಅವರು ಸ್ವಲ್ಪ ವಾರ್ನಿಂಗ್ ತರ ಕೊಟ್ಟಿದ್ರು. ಹೌದು, ಈ ಯುದ್ಧ ಆಗದೆ ಇರೋ ತರ ಅವರು ಷರತ್ತುಗಳನ್ನ ಇಟ್ಟಿದ್ರು ಇರಾನ್ ಮೇಲೆ.
ಒಂದು ಅವ್ರದ್ದು ನ್ಯೂಕ್ಲಿಯರ್ ಅಸೆಟ್ಸ್ ಇದೆಯಲ್ವಾ, ಆರ್ಸೆನಲ್ ಮತ್ತೆ ಎನ್ರಿಚ್ ಯುರೇನಿಯಂ, ಓಕೆ. ಅದನ್ನ ಹೇಗ್ ಸೇಫ್ ಗಾರ್ಡ್ ಮಾಡ್ಬೇಕು ಅಂತ ತಿಳ್ಕೊಳ್ಬೇಕಿತ್ತು. ಇನ್ನೊಂದು ಬ್ಯಾಕ್ ಎಂಡ್ ಅಲ್ಲಿ ಯಾವಾಗ್ಲೂ ಅವರು ರಿಜಿಮ್ ಚೇಂಜ್ ಗೆ ಪ್ರಯತ್ನ ಪಡ್ತಾ ಇದ್ದಿದ್ದು. ಇವರು ಖಮೇನಿ ಅವ್ರ ಜೊತೆಗೆ ಇದು ವಾಟ್ ಎವರ್ ಟ್ರೇಡ್ ಟಾಕ್ಸ್ ಇರ್ಲಿ, ಇನ್ನೊಂದು ಸೆಕ್ಯೂರಿಟಿ ಡೀಟೇಲ್ಸ್ ಇರ್ಲಿ, ಎಲ್ಲಾದ್ರಲ್ಲೂ ಒಂಥರ ಪ್ರಾಬ್ಲಮ್ ಇತ್ತು. ಹಿ ವಾಸ್ ನಾಟ್ ವೆರಿ ರಿಲಯಬಲ್. ಅದಕ್ಕೆ ಅವ್ರಿಗೆ ಮುಖ್ಯವಾಗಿ ಬೇಕಿದ್ದು ರಿಜಿಮ್ ಚೇಂಜ್. ಅದ್ರ ಜೊತೆಗೆ ಈ ಆರ್ಸೆನಲ್ ನ್ಯೂಕ್ಲಿಯರ್ ಅಸೆಟ್ಸ್ ಮತ್ತೆ ಅದೆಲ್ಲ ಒಂದು ರೀಸನ್ ಆಗಿ ಇಟ್ಕೊಂಡು 2-3 ಸತಿ ವಾರ್ತಾಲಾಪಗಳಾಯ್ತು. ಅದ್ರಲ್ಲಿ ಏನಂತ ಒಂದು ತುಂಬಾ ಮುಂದುವರಿಕೆ ಆಗಿರ್ಲಿಲ್ಲ. ಅದರಿಂದ ಫೈನಲ್ ಆಗಿ ಮತ್ತೆ ನೀವ್ ಹೇಳಿದ ತರ ಮಾನಿಟರ್ ಮಾಡ್ತಾ ಇದ್ರು ಅವರು, ಸುಪ್ರೀಂ ಲೀಡರ್ ಎಲ್ಲೆಲ್ಲಿದ್ದಾರೆ ಹೇಗಿದ್ದಾರೆ ಅಂತ ಹೇಳಿ. ಕರೆಕ್ಟ್ ಟೈಮ್ ಸಿಕ್ಕಿದ ತಕ್ಷಣ ಅವರು ನಿನ್ನೆ ಬೆಳಗ್ಗೆ ಹೊಡೆದಿದ್ದಾರೆ. ಅಂಡ್ ಆಸ್ ಪರ್ ದ ನ್ಯೂಸ್ ರಿಪೋರ್ಟ್ ಎಲ್ಲ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ಅವರು ಮತ್ತೆ ಅವರು ಫ್ಯಾಮಿಲಿ ಅವರು ತುಂಬಾ ಜನ ತೀರೋಗಿದ್ದಾರೆ. ಮತ್ತೆ ಟಾಪ್ ಲೀಡರ್ಶಿಪ್ ತುಂಬಾ ಜನ ಅವರು ಹೊಡೆತ ಬಿದ್ದಿ ಇದಾಗಿದ್ದಾರೆ, ತೀರೋಗಿದ್ದಾರೆ. ಸರ್, ಈಗ ಅಯತುಲ್ಲಾ ಖಮೇನಿಯ ಹತ್ಯೆ ಆಗಿದೆ. ವಾಟ್ ನೆಕ್ಸ್ಟ್ ಸರ್? ನೆಕ್ಸ್ಟ್ ಸರ್ವೋಚ್ಚ ನಾಯಕ ಯಾರಾಗಬಹುದು? ಏನಾದ್ರೂ ಆಪ್ಷನ್ಸ್ ಗಳು ಇದೆಯಾ ಅಲ್ಲಿ? ಇವರು ಇರಾನಿಯನ್ ಕಿಂಗ್ ಯಾರಿದ್ರು ಮೊದಲು, ಹಿ ಈಸ್ ನೌ ಇನ್ ಎಕ್ಸೈಲ್. ಮೋಸ್ಟ್ ಪ್ರಾಬಬ್ಲಿ ಚಾಯ್ಸಸ್ ಅಮೆರಿಕ ಮತ್ತೆ ಬೇರೆ ದೇಶಕ್ಕೆ ಇರೋದು ಅವರನ್ನ, ಬಟ್ ಇನ್ನೂ ಸ್ಟ್ರೈಟ್ ಆಗಿ ಅವ್ರು ಅದನ್ನ ಹೊರಪಡಿಸಿಲ್ಲ. ಇದ್ರೆ ಅವ್ರು ಇರ್ತಾರೆ, ಇಲ್ದೋದ್ರೆ ಯಾರೋ ಒಬ್ರು ಹೊಸಬ್ರು ಡೆಮೊಕ್ರೆಟಿಕ್ ಲೀಡರ್ ತರ ಇರ್ತಾರೆ. ಈಗ ವೆನಿಜುವೆಲಾ ಆಗಿದ ತರ ಇಟ್ ವಿಲ್ ಓನ್ಲಿ ಬಿ ಎ ಫ್ರಂಟ್ ಎಂಡ್ ಪರ್ಸನ್ ಅಷ್ಟೇ. ಅವರು ಒಂದು ಪೊಸಿಷನ್ ಅಲ್ಲಿ ಇರ್ತಾರೆ. ಮ್ಯಾಕ್ಸಿಮಮ್ ಕಂಟ್ರೋಲ್ ಮತ್ತೆ ಮಿಕ್ಕಿದೆಲ್ಲ ಇವರು ಅಮೆರಿಕ, ಇಸ್ರೇಲ್ ಮತ್ತೆ ಯುರೋಪಿಯನ್ ನೇಷನ್ಸ್ ಮಾಡ್ತಾರೆ. ಅಲ್ಲ ಸರ್, ಈಗ ಇರಾನು ಅಯತುಲ್ಲಾ ಖಮೇನಿ ಹತ್ಯೆ ಆದ್ರೂ ಕೂಡ ಇರಾನ್ ಯುದ್ಧವನ್ನ ನಿಲ್ಲಿಸುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ, ನಾವು ಯಾವುದಕ್ಕೂ ಬಗ್ಗಲ್ಲ ಅಂತ ಹೇಳ್ತಿದೆ. ಸೊ ಇಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ಇದನ್ನ ಕಂಪ್ಲೀಟ್ ಆಗಿ ಟೇಕ್ ಓವರ್ ಮಾಡೋ ತನಕ ಈ ರೀತಿ ದಾಳಿಗಳನ್ನ ಮುಂದುವರಿಸಬಹುದಾ? ಹೇಗೆ ಚಾನ್ಸಸ್? ಮೋಸ್ಟ್ ಆಫ್ ದಿ ಕಂಟ್ರೀಸ್ ಎಲ್ಲ ಇದೇ ತರ ಆಗುತ್ತೆ ಮೇಡಮ್. ನೀವು ಸುಪ್ರೀಂ ಲೀಡರ್ ಇರ್ಲಿ, ಪ್ರೆಸಿಡೆಂಟ್ ಇಲ್ಲ ಪ್ರೈಮ್ ಮಿನಿಸ್ಟರ್ ಹೋದ್ರು, ನಿಮ್ಮ ಹತ್ರ ಸೆಕೆಂಡ್ ಲೆವೆಲ್ ಲೀಡರ್ಸ್ ಮತ್ತೆ ಬೇರೆ ಇಂಪಾರ್ಟೆಂಟ್ ಪೊಸಿಷನ್ಸ್ ಅಲ್ಲಿ ಇರ್ತಾರಲ್ವಾ, ಅವರು ದೇ ಕ್ಯಾನ್ ಕಂಟಿನ್ಯೂ ದ ವಾರ್. ಈ ಅಸೆಟ್ಸ್ ಇದೆ, ಅದನ್ನ ಲಾಂಚ್ ಮಾಡೋದೆಲ್ಲ ಮಾಡ್ತಾ ಇರ್ಬೋದು. ಬಟ್ ಬ್ಯಾಕ್ ಎಂಡ್ ಅಲ್ಲಿ ಎಲ್ಲ ಇದು ಆಕ್ಚುಲಿ ಮುಗ್ದಂಗೆ ಅವ್ರದ್ದು ಏನನ್ನ ಅವರು ಸ್ವಲ್ಪ ಸೇಫ್ ಆಗಿ ಎಸ್ಕೇಪ್ ಆಗಿದ್ರೆ ಇದು ಇನ್ನೂ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಇತ್ತು. ಈಗ ಎಲ್ಲ ಕನ್ಫರ್ಮ್ ಆಗಿದ್ರಿಂದ ನನ್ಗನ್ಸತ್ತೆ ಇದು ಆಲ್ಮೋಸ್ಟ್ ಎಂಡ್. ಇಟ್ಸ್ ಜಸ್ಟ್ ಕ್ವಶನ್ ಆಫ್ ಟೈಮ್. ದೇ ವಿಲ್ ಸರೆಂಡರ್ ಅಂಡ್ ನ್ಯೂ ಥಿಂಗ್ಸ್ ವಿಲ್ ಟೇಕ್ ಪ್ಲೇಸ್. ಸರ್, ಈಗ ಅಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯರು ಕೂಡ ಇದ್ದಾರೆ. ಯಾಕಂದ್ರೆ ಕೆಲಸ ಅರಸ್ಕೊಂಡು ಅಲ್ಲಿ ಹೋಗಿ ಜೀವನ ನಡೆಸ್ತಾ ಇದ್ದಾರೆ. ಅವರ ರಕ್ಷಣೆ ಯಾವ ರೀತಿ ಆಗ್ತಾ ಇದೆ, ಇನ್ನು ಆಗಬಹುದು? ಅವರು ಈಗ ನೀವು ನೋಡಿದ್ರೆ ಒಂದು 2-3 ತಿಂಗಳಿಂದ ಇದು ಬಿಲ್ಡಪ್ ಆಗ್ತಾ ಇತ್ತು. ಸೊ ಎಲ್ರು ಸ್ವಲ್ಪ ಪ್ರಿಕಾಷನ್ಸ್ ಎಲ್ಲ ತಗೊಂಡಿರ್ತಾರೆ. ಈಗ ಇದು ನೌ ದಟ್ ಥಿಂಗ್ಸ್ ಆರ್ ವೆರಿ ಕ್ಲಿಯರ್, ಟಾಪ್ ಲೀಡರ್ಶಿಪ್ ಇಲ್ಲ, ಇನ್ನೂ ಒಂದ್ 2-3 ದಿವಸದಲ್ಲಿ ವಿ ವಿಲ್ ಹ್ಯಾವ್ ಸಮ್ ಎವಾಕ್ಯುಯೇಷನ್ ಫ್ಲೈಟ್ಸ್ ಎಲ್ಲ ಏರ್ ಸ್ಪೇಸ್ ಎಲ್ಲ ಓಪನ್ ಆದ್ಮೇಲೆ ಹೋಗಿ ತರ್ತಾರೆ ಅವ್ರನ್ನು. ಅದೊಂದು ಅಷ್ಟೊಂದೇನು ತೊಂದರೆ ಆಗುವಂತ ಪ್ರಾಬ್ಲಮ್ ಅಂತ ಅನ್ಸ್ತಾ ಇಲ್ಲ ನಂಗೆ. ಮತ್ತೆ ಇಂಡಿಯಾದ ಕೇಪಬಿಲಿಟಿ ಈಗ ತುಂಬಾ ಚೆನ್ನಾಗಿದೆ. ನಮ್ಮ ಹತ್ರ ಇರೋ ಏರ್ ಫೋರ್ಸ್ ಎನಿ ಟೈಮ್ ದೇ ಕ್ಯಾನ್ ಲಾಂಚ್. ಇಟ್ಸ್ ನಾಟ್ ದಟ್ ಡೇ ನೈಟ್ ಅಂತ ಹೇಳಿ, ಎನಿ ವೆದರ್ ಪೀಪಲ್ ಕ್ಯಾನ್ ಟೇಕ್. C-17 ಅಂತ ಏರ್ಕ್ರಾಫ್ಟ್ ಎಲ್ಲ ಇದೆ. ಒಂದ್ 2-3 ಸಾರ್ಟಿ ಮಾಡಿದ್ರೆ ತುಂಬಾ ಜನ ವಾಪಸ್ ತರಬಹುದು. ಓಕೆ, ಇನ್ನೊಂದ್ ಕಡೆ ಗಮನಿಸ್ತಾ ಹೋಗ್ಬೋದು, ಈಗ ಚೀನಾ ಏನಿದೆ ವಿಶ್ವಸಂಸ್ಥೆ ಮುಂದೆ ಬಂದಿದೆ. ಒಂದು ರೆಡ್ ಲೈನ್ ಅನ್ನುವಂಥದ್ದು ಏನಿದೆ ಅದನ್ನ ಕ್ರಾಸ್ ಮಾಡಿದ್ರೆ ನಾವು ಕೂಡ ಯುದ್ಧಕ್ಕೆ ಬದ್ಧ ಅಂತ ಹೇಳ್ತಿದ್ದಾರೆ ಚೀನಾದವರು. ಸೊ ಇದೆಲ್ಲ ಯಾವ ರೀತಿ ಟ್ಯಾಲಿ ಆಗ್ತಿದೆ? ರಷ್ಯಾ ಮತ್ತೆ ಚೀನಾ ಒಟ್ಟಾಗ್ಬೋದು ಅಮೆರಿಕ ಮತ್ತೆ ಇಸ್ರೇಲ್ ವಿರುದ್ಧ? ಈ ಸದ್ಯಕ್ಕೆ ಆತರ ಯಾವಾಗ್ಲೂ ಅದು ಇದ್ದಿದ್ದೆ ಆಪೋಸಿಟ್ ಪೊಸಿಷನ್ ಅಲ್ಲಿ ಅವರು, ರಷ್ಯಾ ಮತ್ತೆ ಚೈನಾ. ಇದುವರೆಗೂ ಆಗ್ಲಿಲ್ಲ. ಮತ್ತೆ ಇರಾನು ನೀವು ನೋಡಿದ್ರೆ ಈ ಅಟ್ಯಾಕ್ ಆಗಿದ ತಕ್ಷಣ ಅವರು ಯಾವಾಗ್ಲೂ ಹೇಳ್ತಾ ಇದ್ದಿದ್ದು, ನಮ್ಗೆ ಯಾರ್ದು ಸಪೋರ್ಟ್ ಬೇಡ, ನಾವೇ ನಮ್ಮ ಹತ್ರ ಇದೆ ಸ್ಟ್ರೆಂತ್, ವಿ ವಿಲ್ ಡಿಫೆಂಡ್ ಅವರ್ ಸೆಲ್ಫ್ ಅಂತ ಹೇಳ್ತಾ ಇದ್ದಿದ್ದು ಅವರು. ಬಟ್ ಈಗ ಇದೆಲ್ಲ ಆಗಿದ ತಕ್ಷಣ ನನ್ಗನ್ಸತ್ತೆ ಮುಗ್ದದೇ ಇದಂಗೆ ಇದು. ಇದ್ರ ಮುಂದೆ ಚೈನಾ ಅಂಡ್ ರಷ್ಯಾ ಸ್ವಲ್ಪ ಸ್ಟ್ರಾಂಗ್ ಆಗಿ ಇರಕ್ ನೋಡ್ತಾರೆ. ಯಾಕಂದ್ರೆ ಪ್ರೆಸೆಂಟ್ಲಿ ನೀವ್ ನೋಡಿದ್ರೆ USA ಇಸ್ ಬಿಕಮಿಂಗ್ ಈವನ್ ಮೋರ್ ಪವರ್ಫುಲ್. ಎಲ್ಲ ಕಡೆ ಫುಲ್ ಡಾಮಿನೆನ್ಸ್ ಇದೆ. ಅದನ್ನ ಸ್ವಲ್ಪ ಕಟ್ ಮಾಡೋದಕ್ಕೆ ಇವರಿಬ್ರು ಇನ್ನೂ ಸ್ವಲ್ಪ ಸ್ಟ್ರಾಟಜಿಕ್ಲಿ ಮಾಡ್ತಾರೆ. ಸರ್, ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಇರಾನ್ ಏನಿದೆ ಒಂಟಿಯಾಗಿ ಹೋರಾಟವನ್ನ ಮಾಡ್ತಾ ಬರ್ತಾ ಇದೆ ಅಮೆರಿಕ ಆಸ್ ವೆಲ್ ಆಸ್ ಇಸ್ರೇಲ್ ವಿರುದ್ಧವಾಗಿ. ಸೊ ಈಗ ಇರಾನ್ಗೆ ಯಾರಾದ್ರೂ ಸಪೋರ್ಟ್ ಮಾಡುವಂತ ಚಾನ್ಸಸ್ ಇದೆಯಾ ಈ ಹೊತ್ತಲ್ಲಿ? ಇದು ಸದ್ಯಕ್ಕೆ ಏನಿಲ್ಲ ಮೇಡಮ್. ಇಟ್ಸ್ ಲೈಕ್ ಕರ್ಟನ್ಸ್ ಡೌನ್ ತರ ಎಲ್ಲ ಮುಗ್ದಂಗೆ. ಅವರು ಒಂಥರ ಈಗ ನೋಡಿದ್ರೆ
ಈ ತರ ಫ್ರೆಂಡ್ಶಿಪ್ ಇಲ್ಲ ಸಪೋರ್ಟ್ ಕೊಡೋ ತರ ಸ್ಟೇಜ್ ಅಲ್ಲೂ ಮಾಡ್ಸಿಲ್ಲ. ಓಕೆ. ನೆನ್ನೆ ನೀವು ನೋಡಿದ್ರೆ ಅವ್ರ ಮೇಲೆ ಅಟ್ಯಾಕ್ ಆಗಿದ್ಮೇಲೆ ಮಿಡ್ಲ್ ಈಸ್ಟ್ ಅಲ್ಲಿ ಎಲ್ಲಾ ಕಂಟ್ರೀಸ್ ಮೇಲೆ ಅವ್ರು ದಾಳಿ ಮಾಡಿದ್ದಾರೆ. ಹೌದು ಹೌದು ಹೌದು. ಇದು ಅಮೆರಿಕನ್ ಬೇಸಿಸ್ ಇದೆ ಅಂತೇಳಿ ಮಾಡಿದ್ದಾರೆ. ಅದ್ರಲ್ಲಿ ನಿಮ್ಗೆ ಈ ತರ ಸಪೋರ್ಟ್ ಫುಲ್ ಫ್ಲೆಡ್ ಸಿಗಲ್ಲ. ಇನ್ನು ಕೋಪನೇ ಆಗಿದೆ ಅವ್ರಿಗೆ ಬೇರೆ ಕಂಟ್ರೀಸ್ ಅಲ್ಲಿ ನೋಡಿದ್ರೆ, UAE ಇರ್ಲಿ, ಸೌದಿ ಅರೇಬಿಯಾ ಇರ್ಲಿ, ಜಾರ್ಡನ್ ಇರ್ಲಿ. ಸೊ ಆತರ ಮಾರಲ್ ಸಪೋರ್ಟ್ ಸಿಗೋದು ತುಂಬಾ ಕಷ್ಟ. ಅಂಟಿಲ್ ಸಮ್ ಲೀಡರ್, ಫ್ರೆಶ್ ಲೀಡರ್ ಕಮ್ಸ್ ಅಪ್, ಅದಾದ್ಮೇಲೆ ಎಲ್ರು ಒಗ್ಗಟ್ಟಾಗಿ ಇದನ್ನ ಮಾಡ್ತಾರೆ. ಓಕೆ ಸರ್, ನಾವು ಈಗಾಗಲೇ ಮಾತಾಡ್ತಾ ಇದ್ದೀವಿ. ಈಗ UAE ಇರ್ಬೋದು, ಕತಾರ್ ಇರಬಹುದು, ಅಬುದಾಬಿ ಮೇಲೆ ಈಗ ಇರಾನ್ ದಾಳಿಯನ್ನು ಮಾಡಿದೆ. ಯಾಕಂದ್ರೆ ಈ ಹಿಂದೆ ಈ 3-4 ಕಂಟ್ರಿಯವರು ಕೂಡ ಹೇಳಿದ್ರು ಏನಪ್ಪ ಅಂದ್ರೆ, ನೀವು ಪರಸ್ಪರ ದಾಳಿ ಮಾಡ್ಕೊಳ್ಳಿ, ಬಟ್ ನಮ್ಮ ಒಂದು ಪ್ರದೇಶಕ್ಕೆ ನೀವು ಬರಬೇಡಿ, ನಮ್ಮಲ್ಲಿ ಅಟ್ಯಾಕ್ ಮಾಡಬೇಡಿ ಅಂತ ಹೇಳ್ತಾ ಇತ್ತು. ಬಟ್ ಆದ್ರೂ ಕೂಡ ಇರಾನ್ ಈಗ ಅಟ್ಯಾಕ್ ಮಾಡಿದೆ. ಬಟ್ ಇದಕ್ಕೆ ರಿಯಾಕ್ಷನ್ ಯಾವ ರೀತಿ ಇರ್ಬೋದು ಅಂತ? ಅವರು ಸದ್ಯಕ್ಕೆ ಈಗ ಅವ್ರ ಟಾಪ್ ಲೀಡರ್ಶಿಪ್ ಎಲ್ಲ ಮಿಲಿಟರಿ ಲೀಡರ್ಶಿಪ್ ಇದ್ದಿದ್ರೆ ಈ ರಿಯಾಕ್ಷನ್ಗೆ ಒಂಥರ ಇದಿತ್ತು, ಒಕೇಶನ್ ಇತ್ತು. ಈಗ ಇದು ಆಲ್ಮೋಸ್ಟ್ ಮುಗ್ದಂಗೆ ಅಲ್ವಾ? ಮುಗಿದ್ಮೇಲೆ ಅವರು ಪ್ರಾಬಬ್ಲಿ ದೇವರ್ ಆಲ್ ಟೋಟಲಿ ಕಾರ್ನರ್ಡ್. ಅವ್ರ ಹತ್ರ ಏನ್ ಮಾಡಕ್ ಇರ್ಲಿಲ್ಲ ಇರಾನ್ ಜೊತೆಗೆ. ಅದಕ್ಕೆ ನೆನ್ನೆ ಅವ್ರು ಎಲ್ರ ಮೇಲೂ ದಾಳಿ ಮಾಡಿದಾರೆ. ಅವರು ಇಲ್ದೋದ್ರೆ ಈ ತರ ಮಾಡಿ ಅವ್ರಾಗ ಅವರು ಇನ್ನೂ ಸ್ವಲ್ಪ ಪ್ರಾಬ್ಲಮ್ ತರ್ಸೋದಕ್ಕೆ ಕಾರಣ ಕೊಟ್ಟಿರೋ ತರ ಇದೆ ಇರಾನ್ದು. ಬೇರೆ ಕಂಟ್ರೀಸ್ ಎಲ್ಲ ಸದ್ಯಕ್ಕೆ ಅವ್ರು ರೀಬಿಲ್ಡ್ ಇಲ್ಲ, ಹೊಸ ಸ್ಟೇಬಲ್ ಗವರ್ಮೆಂಟ್ ಬರೋ ತರ ಇದಕ್ಕೆ ಮಾಡ್ತಾರೆ ಅವರು. ಯಾಕಂದ್ರೆ ಈಗ ಇಟ್ಸ್ ವೂಂಡೆಡ್ ಸೋಲ್ಜರ್. ಈಗ ಇರಾನ್ ಯಾರ್ ಬೇಕಿದ್ರು ಅವ್ರ ಮೇಲೆ ಹೋಗಿ ಈಗ ದಾಳಿ ಮಾಡ್ಬೋದು. ಸ್ಟ್ರಾಂಗ್ ಅಪೋಸಿಷನ್ ಅಂತ ಇಲ್ಲ, ಇನ್ಕ್ಲೂಡಿಂಗ್ ಆಲ್ ದಿ ಕಂಟ್ರೀಸ್ ಆನ್ ವಿಚ್ ದೇ ಹ್ಯಾವ್ ಅಟ್ಯಾಕ್ಡ್. ಇರ್ಲಿ ಸಣ್ಣ ಕಂಟ್ರಿ ಇರ್ಲಿ, UAE ಇರ್ಲಿ, ಸೌದಿ ಇರ್ಲಿ, ಮಾಡಿ ಇದಿಲ್ಲ. ಅವರು ಒಂಥರ ಮುಗ್ದಂಗೆ ವಾರು. ಇದಾದ್ಮೇಲೆ ಏನಿದೆಯೋ ಅವ್ರ ಸಪೋರ್ಟ್ ಕೊಟ್ಟು ಅವ್ರಿಗೆ ಏನಿದೆ ಇಂಟ್ರೆಸ್ಟ್, ನ್ಯಾಷನಲ್ ಇಂಟ್ರೆಸ್ಟ್, ಅದನ್ನ ಸ್ವಲ್ಪ ಬಳಸ್ಕೊಳ್ಳೋದಿಕ್ಕೆ ಅವ್ರು ನೋಡ್ತಾರೆ. ಓಕೆ ಸರ್, ಇಲ್ಲಿ ಇರಾನ್ ಮತ್ತು ಅಮೆರಿಕ ಹೇಳೋದಾದ್ರೆ ಶಕ್ತಿಶಾಲಿ ದೇಶ ಅಂತಾನೆ ಹೇಳ್ಬೋದು. ಹೈಟೆಕ್ ವೆಪನ್ಸ್ಗಳು ಕೂಡ ಇದೆ. ಅದು ಈಗ ಇಸ್ರೇಲ್ ಜೊತೆ ಜಂಟಿಯಾಗಿ ಇರಾನ್ ವಿರುದ್ಧ ದಾಳಿಯನ್ನು ಮಾಡ್ತಿದ್ದಾರೆ. ಸೊ ಶಸ್ತ್ರಾಸ್ತ್ರಗಳ ಬಗ್ಗೆ, ಸೇನಾ ಬಲಗಳ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ಡಿಫ್ರೆನ್ಸ್ ಬಗ್ಗೆ ಹೇಳೋದಾದ್ರೆ ಕಂಪೇರ್ ಮಾಡಕ್ ಆಗಲ್ಲ ಮೇಡಮ್. ಇವ್ರ ಹತ್ರ ಇರೋದೆಲ್ಲ ಓಲ್ಡ್ ಜೆನ್ ವೆಪನ್ ಸಿಸ್ಟಮ್. ಮತ್ತೆ ಯಾವುದೇ ನೀವು ಡಿಫೆನ್ಸ್ ಆರ್ಮ್ ಅಂತ ತಗೊಳ್ಳಿ, ನೀವು ಏರ್ ಫೋರ್ಸ್ ಇರ್ಲಿ, ನೇವಿ ಇರ್ಲಿ, ಇಲ್ಲ ಆರ್ಮಿ ಇರ್ಲಿ, ಎಲ್ಲಾ ಡೈರೆಕ್ಷನ್ ಅಲ್ಲಿ ಅವ್ರು ಸುಪೀರಿಯರ್. ಟೆಕ್ನಾಲಜಿ ತಗೊಂಡ್ರೆ ಟೆಕ್ನಾಲಜಿಯಲ್ಲಿ ಇವರು ಮ್ಯಾಚ್ ಮಾಡೋದಿಕ್ ಆಗಲ್ಲ. ಇಬ್ರು ಸೇರಿ ಇಸ್ರೇಲ್ ಮತ್ತೆ US ಹತ್ರ ಇರೋ ಅಸೆಟ್ಸ್ ನೋಡಿದ್ರೆ ಅದಕ್ಕೆ ಮತ್ತೆ ಇರಾನ್ ಮಾಡಕ್ ಆಗಲ್ಲ. ಒಂದೇ ಒಂದು ಬಾರ್ಗೇನಿಂಗ್ ಪವರ್ ಇರಾನ್ ಹತ್ರ ಇದ್ದಿದ್ದೇನಂದ್ರೆ ಅವ್ರ ಹತ್ರ ನ್ಯೂಕ್ಲಿಯರ್ ವಾರೆಟ್ಸ್ ಇತ್ತು, ತುಂಬಾ ಕನ್ವೆನ್ಷನಲ್ ಮಿಸೈಲ್ಸ್ ಇತ್ತು. ಅದ್ರಲ್ಲಿ ಏನ್ ಮಾಡೋದಂದ್ರೆ ಎಲ್ಲಾ ಕಡೆ ಹಾರಿಸ್ತಾ ಇರ್ಬೋದು, ಸ್ವಲ್ಪ ಡ್ಯಾಮೇಜಸ್ ಆಗತ್ತೆ. ಒಂದಷ್ಟು ಏರ್ ಅಲ್ಲಿ ಇವ್ರು ನ್ಯೂಟ್ರಲೈಸ್ ಮಾಡ್ಬೋದು. ಒಂದು 20 ಮಿಸೈಲ್ ಮಾಡಿದ್ರೆ ಒಂದ್ 2-3 ಹೋಗಿ ಬೀಳತ್ತೆ, ಅದ್ರಲ್ಲಿ ಡ್ಯಾಮೇಜ್ ಆಗತ್ತೆ. ಬಟ್ ಆ ತರದ್ ಬಿಟ್ರೆ ಮತ್ತೆ ಅವ್ರ ಹತ್ರ ಇದ್ದಿದ್ದು ಯುರೇನಿಯಂ ಎನ್ರಿಚ್ಡ್ ಫ್ಯೂಯಲ್ ಅವೈಲಬಲ್. ಅದನ್ನ ಯಾವ್ದಕ್ಕಾದ್ರೂ ಅವ್ರು ಯೂಸ್ ಮಾಡ್ಬೋದಿತ್ತು. ಮತ್ತೆ ಸ್ಟ್ರೇಟ್ ಆಫ್ ಹೊರ್ಮೇಸ್ ಅಂತ ಇದೆಯಲ್ವಾ, ಎಲ್ಲಿಂದ ನಮ್ದು ಆಯಿಲ್ ಮತ್ತೆ ಎನರ್ಜಿ ಫುಲ್ ಟ್ರಾನ್ಸ್ಶಿಪ್ಮೆಂಟ್ ಆಗುತ್ತೆ. ಆಲ್ಮೋಸ್ಟ್ ವರ್ಲ್ಡ್ 20% ಟ್ರಾನ್ಸ್ಶಿಪ್. ಅದ್ರ ಮೇಲೆ ಇವ್ರು ಸ್ವಲ್ಪ ಕಂಟ್ರೋಲ್ ಮಾಡ್ಬೋದಿತ್ತು. ಅಲ್ಲಿ ಹೋಗ್ ಬರೋ ಶಿಪ್ಸ್ ಮತ್ತೆ ಇದ್ರ ಮೇಲೆ ಅವರು ಅಫೆನ್ಸಿವ್ ಆಗಿ ಇದು ಆಕ್ಷನ್ ತಗೋಬೋದಿತ್ತು. ಈ 2 ಪಾಯಿಂಟ್ ಬಿಟ್ರೆ ಅವ್ರ ಹತ್ರ ಇನ್ಯಾವ್ದು ಲಿವರೇಜ್ ಇರ್ಲಿಲ್ಲ. ಬೀಟ್ ಸುಪೀರಿಯರ್ ವೆಪನ್ ಸಿಸ್ಟಮ್, ಇಲ್ಲ ಏರ್ ಕ್ರಾಫ್ಟ್, ಇಲ್ಲ ಶಿಪ್ಸ್, ಮತ್ತೆ ಆರ್ಮಿನು. ಎವ್ರಿ ಅದರ್ ಡೊಮೇನ್ ಅಲ್ಲಿ ನೋಡಿದ್ರೆ ನೀವು ಇಸ್ರೇಲ್ ಅಂಡ್ USA had much beyond capabilities. ಸೊ ಕಂಪೇರ್ ಮಾಡಕ್ ಆಗಲ್ಲ ಆಕ್ಚುಲಿ ಅದನ್ನ. ಮತ್ತೆ ಇವರು ಬೇರೆಯವರು ಸ್ವಂತ ಅವರು ಅಕ್ಕಪಕ್ಕ ಇರೋ ದೇಶದ ಮೇಲೂ ಇದು ದಾಳಿ ಮಾಡಿ ಇನ್ನೂ ಸ್ವಲ್ಪ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಪೋರ್ಟ್ ಇಲ್ಲ ಅದರಲ್ಲಿ. ಹೌದು ಹೌದು ಸರ್, ಈಗ ಇರಾನ್ ಮತ್ತು ಇಸ್ರೇಲ್ಗಳ ಮಧ್ಯೆ ಯುದ್ಧ ಆಗ್ತಾ ಇದೆ. ಬಟ್ ಕೆಲ ದಿನಗಳ ಹಿಂದೆ ಒಂದು ಸಂಧಾನ ಮಾತುಕತೆ ಆಗುತ್ತೆ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮುಂದಾಳತ್ವದಲ್ಲಿ. ಆ ಸಂಧಾನದಲ್ಲಿ ಏನೆಲ್ಲ ಒಂದು ರಿಕ್ವೆಸ್ಟ್ ಮಾಡಲಾಗಿತ್ತು, ಮತ್ತೆ ಈ ಸಂಧಾನ ವಿಫಲ ಆಗೋ ಕಾರಣ ಏನು ಅಂತ ಮಾಹಿತಿ ಇದೆಯಾ? ಇವ್ 2 ಕಡೆ ಮಾತಾಗಿದ್ದು, ಒಂದು ಕತಾರಲ್ಲಿ ಆಗಿತ್ತು ಅನ್ಸತ್ತೆ, ಮತ್ತೆ ಇನ್ನೊಂದು ಜೆನಿವಾಲ್ ಆಗಿತ್ತು. 2 ಕಡೆನೂ ಇವ್ರು US ಸೈಡ್ ಇಂದ ಮೇನ್ ಹೇಳಿದ್ ಏನಂತಂದ್ರೆ ಅವ್ರು ನ್ಯೂಕ್ಲಿಯರ್ ಪ್ರೋಗ್ರಾಮಿಗೆ ಫುಲ್ ಸ್ಟಾಪ್ ಹಾಕ್ಬೇಕು ಅಂತ ಹೇಳಿ. ಈಗ ಅವ್ರು ಮಾಡ್ತಾ ಇರೋದು ಮತ್ತೆ ಮಿಸೈಲ್ ಡೆವಲಪ್ಮೆಂಟ್ಸ್, ಅವ್ರು ಮಾಡ್ತಾ ಇದ್ದಿದ್ ಮಿಸೈಲ್ ಡೆವಲಪ್ಮೆಂಟ್ಸ್ ಎಲ್ಲ ಇನ್ನೂ ಸ್ವಲ್ಪ ಲಾಂಗ್ ರೇಂಜ್ ಮಾಡಿ ಇಟ್ ಕುಡ್ ಕ್ರಾಸ್ USA ತರ. US ಎಲ್ಲಿ ಬೇಕಿದ್ರು ಅವರು ಲಾಂಚ್ ಮಾಡೋ ತರ ಇದ್ದಿದ್ದು ಅದೊಂದು. ಮತ್ತೆ ನ್ಯೂಕ್ಲಿಯರ್ ಫ್ಯೂಯಲ್ ಎನ್ರಿಚ್ಮೆಂಟ್ ಅನ್ನು ಸ್ಟಾಪ್ ಮಾಡ್ಲಿಲ್ಲ, ಅದನ್ನು ಸ್ಟಾಪ್ ಮಾಡಕ್ ಹೇಳಿದ್ರು. ಈ 2 ವಿಷಯದಲ್ಲಿ ಅವರು ಕಾಂಪ್ರಮೈಸ್ ಮಾಡಕ್ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಆಗ್ಲಿಲ್ಲ. ಮತ್ತೆ ಸೆಕೆಂಡ್ ಥಿಂಗ್, ಅದು ಇನ್ನು ಮಾತುಕತೆ ಇನ್ನೊಂದ್ ಸ್ವಲ್ಪ ಮುಂದುವರ್ಸಿದ್ರೆ ಏನೋ ಸ್ವಲ್ಪ ಕನ್ಕ್ಲೂಷನ್ ಬರ್ತಾ ಇತ್ತು. ಬಟ್ ಮೇನ್ ಐಡಿಯಾ US ಮತ್ತೆ ಇಸ್ರೇಲ್ ಗಿದ್ದಿದ್ದು ಅವ್ರ ಪ್ರೆಸೆಂಟ್ ಲೀಡರ್ಶಿಪ್ ಮತ್ತೆ ಗವರ್ಮೆಂಟ್ ಬೀಳಿಸ್ಬೇಕು ಅಂತ. ಯಾಕಂದ್ರೆ ಅವ್ರ ಕಂಟ್ರೋಲ್ ಅಲ್ಲಿ ಇಲ್ಲ. ಸೊ ಇದೊಂದು ಕಾರಣ ಇಟ್ಕೊಂಡು ಇವ್ರು ಕರೆಕ್ಟ್ ಟೈಮ್ ಸಿಕ್ತು, ಮತ್ತೆ ಸ್ಟ್ರೈಟ್ ಆಗಿ ದಾಳಿ ಮಾಡಿ ಅವ್ರು ಏಮನ್ನು ಅಚೀವ್ ಮಾಡಿದ್ದಾರೆ. ಇದ್ ಮಾಡಕ್ ಮುಂಚೆನೂ ಅವರು, ನಿಮ್ಗೆ ಗೊತ್ತಿದ್ರೆ, ಇವ್ರು ನೆತನ್ಯಾಹು ಒಂದ್ಸತಿ US ಹೋಗ್ಬಿಟ್ಟು ಫೇಸ್ ಟು ಫೇಸ್ ಮಾತಾಡ್ಕೊಂಡ್ ಬಂದ್ರು.
ಹೌದು. ಅವ್ರಿಗೆ ಗೊತ್ತಿತ್ತು ಈ ತರ ಮಾಡ್ಬೋದು ಅಂತ ಹೇಳಿ, ಬಟ್ ರಿಸ್ಕ್ ಲೆವೆಲ್ಸ್ ವರ್ ವೆರಿ ಹೈ. ಅದನ್ನೇ ಡಿಸ್ಕಸ್ ಮಾಡಿದ್ರು. ಈ ರಿಸ್ಕ್ ಹೈ ಇದೆ, ಬಟ್ ನಮ್ಗೆ ನಾವು ಮಾಡೋ ಆಕ್ಷನ್ ರಿಸಲ್ಟ್ ಬಂತು ಅಂದ್ರೆ ದಟ್ ವಿಲ್ ಬಿ ವೆರಿ ವೆರಿ ಹೈ ಟಾರ್ಗೆಟ್ ರಿಸಲ್ಟ್ ಅಂತ ಆತರ ಒಂದು ಚುನೌತಿ ತಗೊಂಡ್ ಮಾಡಿದ್ರು. ಅಂಡ್ ಆಸ್ ಆಫ್ ನೋ ದಿ ನ್ಯೂಸ್ ಬರೋದ್ ನೋಡಿದ್ರೆ ದೇ ಒನ್ ದ ಥಿಂಗ್, ಅವ್ರನ್ನ ಬೀಳ್ಸ್ಬೇಕಿತ್ತು, ಇವ್ರು ಕಮ್ಯುನಿನ ಎಲಿಮಿನೇಟ್ ಮಾಡ್ಬೇಕಿತ್ತು. ಎರಡು ಏಮು ಅಚೀವ್ ಆಗಿದೆ. ಅಲ್ಲ ಸರ್, ಈಗ ವಿಶ್ವದಲ್ಲಿ ನಾನಾ ರಾಷ್ಟ್ರಗಳಲ್ಲಿ ನ್ಯೂಕ್ಲಿಯರ್ ವೆಪನ್ಸ್ ಅನ್ನುವಂಥದ್ದು ಇದ್ದೇ ಇದೆ. ಈಗ ಟ್ರಂಪ್ ಈ ಒಂದು ನ್ಯೂಕ್ಲಿಯರ್ ವೆಪನ್ ಅನ್ನು ಹಿಡ್ಕೊಂಡು ಯುದ್ಧ ಸಾರಿದ್ದಾರೆ. ಹೌದಾ, ನಿಜವಾಗ್ಲೂ ಇರಾನಲ್ಲಿ ನ್ಯೂಕ್ಲಿಯರ್ ವೆಪನ್ ಅನ್ನು ಮಿಸ್ಯೂಸ್ ಮಾಡುವಂಥ ಚಾನ್ಸಸ್ ಇತ್ತಾ ಹೇಗೆ? ಇದು ಇರಾನ್ ಅಂತಲ್ಲ. ಈಗ ನೋಡಿ, ಕಂಪೇರ್ ಮಾಡ್ಬೇಕು ಅಂದ್ರೆ ಯು ಶುಡ್ ಕಂಪೇರ್ ನ್ಯೂಕ್ಲಿಯರ್ ಪೋಟೆಂಟ್ ನೇಷನ್ಸ್ ಅಂತ. ಇರಾನ್ ಇರ್ಲಿ, ಪಾಕಿಸ್ತಾನ್ ಇರ್ಲಿ, ಇಂಡಿಯಾ ಇರ್ಲಿ. ಇಂಡಿಯಾ ಅಂತ ಸ್ಟೇಬಲ್ ಕಂಟ್ರಿ, ಮತ್ತೆ ನಮ್ಮಂತವ್ರು ನಾವು ಫಸ್ಟ್ ಅಫೆನ್ಸ್ ಮಾಡಲ್ಲ, ಮತ್ತೆ ಮಾಡ್ಬೇಕಾದ್ರೂ ತುಂಬಾ ಪ್ರೊಸೀಜರ್ಸ್ ಇದೆ. ವಿ ಡೋಂಟ್ ಜಸ್ಟ್ ಗೋ ಅಂಡ್ ಅಟ್ಯಾಕ್ ಸಂಬಡಿ ಆರ್ ಟೇಕ್ ಆಕ್ಷನ್ಸ್ ವಿಚ್ ಆರ್ ನಾಟ್ ಕರೆಕ್ಟ್ ಅಂತೇಳಿ. ಅದೇ ಸೇಮ್ ಕೈಂಡ್ ಆಫ್ ರಿಲಯಬಿಲಿಟಿ ನೀವು ಇವ್ರ ಮೇಲೆ ಇಡಕ್ಕಾಗಲ್ಲ. ಪಾಕಿಸ್ತಾನ್ ಇರ್ಲಿ, ಇರಾನ್ ಇರ್ಲಿ, ಮತ್ತೆ ಬೇರೆ ಕಂಟ್ರೀಸ್ ಇರ್ಲಿ. ಅದಕ್ಕೆ ಈ ಕಂಟ್ರೋಲ್ ಅಂತೂ ಬೇಕಿತ್ತು. ಯಾಕಂದ್ರೆ ಎನಿ ಟೈಮ್ ಈಗ ನೋಡಿ, ಇರೋ ಪ್ರೆಸೆಂಟ್ ಪೊಸಿಷನ್ ಅಲ್ಲಿ ಇನ್ನೂ ಸ್ವಲ್ಪ ಅವರು ಮುಂದುವರಿತಾ ಹೋಗಿದ್ರೆ, ಇನ್ನೂ ಸ್ವಲ್ಪ ದೊಡ್ಡ ಮಿಸೈಲ್ಸ್ ಮಾಡಿ ಮತ್ತೆ ಇನ್ನೂ ನ್ಯೂಕ್ಲಿಯರ್ ಕೆಪಬಿಲಿಟಿ ಇನ್ಕ್ರೀಸ್ ಮಾಡಿದ್ರೆ ಅವ್ರು ಕಂಟ್ರೋಲ್ ಮಾಡೋದು ಇನ್ನೂ ಸ್ವಲ್ಪ ಕಷ್ಟ ಆಗಿರೋದು. ಮತ್ತೆ ಅವರು ಯಾವ ಡಾಕ್ಯುಮೆಂಟ್ ಅಲ್ಲೂ ಸೈನ್ ಗೀನ್ ಮಾಡಿ ಆತರ ಕಮಿಟ್ಮೆಂಟ್ ಅಂತೂ ಗೊತ್ತಿಲ್ಲ. ನಾವು ಈ ತರ ಮಾಡಲ್ಲ, ಈ ತರ ನಮ್ ಪ್ರೊಸೀಜರ್ ಇರತ್ತೆ ಅಂತೇಳಿ ಯಾವಾಗ್ಲೂ ಅವ್ರಿಗೆ ಒಂಥರ ಓಪನ್ ಎಂಡೆಡ್ ಸ್ಪೇಸ್ ಬೇಕಿತ್ತು. ಸೊ ಆ ವಿಷಯದಲ್ಲಿ ನೋಡಿದ್ರೆ ದೇ ಆರ್ ನಾಟ್ ಡಿಪೆಂಡಬಲ್ ಇನ್ ಎನಿ ಕೇಸ್. ಸರ್, ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಖಮೇನಿ ಹತ್ಯೆಯನ್ನ ಖುದ್ದು ಇರಾನ್ನ ಕೆಲ ನಾಗರಿಕರು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಅದಕ್ಕೆ ಕಾರಣ ವಿಶ್ಲೇಷಣೆ ಮಾಡ್ತಾ ಹೋಗೋದಾದ್ರೆ, ಇದು ಮೊದ್ಲಿಂದಾನೇ ಇತ್ತು ಅವ್ರ ಹತ್ರ. ನೀವು ನೋಡಿದ್ರೆ ತುಂಬಾ ಇದು ಇದೆ, ರಿಸ್ಟ್ರಿಕ್ಷನ್ಸ್ ಇದೆ ಅಲ್ಲಿ. ಮತ್ತೆ ಈಗ 6 ತಿಂಗಳಾಗ್ಲಿ, 1-2 ವರ್ಷದ ಹಿಂದೆ ಆಗ್ಲಿ, ಅಲ್ಲಿನ ಇರೋ ಪ್ರಜೆಗಳ ಮೇಲೆ ತುಂಬಾ ಕಂಟ್ರೋಲ್ ಇದೆ. ಇವ್ರದ್ದು ಒಂಥರ ಐರನ್ ಫಿಸ್ಟ್ ಕಂಟ್ರೋಲ್ ತರ, ಎಸ್ಪೆಷಲಿ ಲೇಡೀಸ್ ಅಲ್ಲಿ. ಮೊದ್ಲು ನೀವು ಈಗ ಇರೋ ಪ್ರೆಸೆಂಟ್ ಇರಾನ್ ನೀವು ಕಂಪೇರ್ ಮಾಡಿದ್ರೆ 30 ವರ್ಷ 40 ವರ್ಷದ ಹಿಂದೆ ಇದ್ರೆ ದೇ ಆರ್ ವೆರಿ ಲಿಬರಲ್. ಈಗ ಸದ್ಯಕ್ಕೆ ಇಟ್ ಇಸ್ ವೆರಿ ವೆರಿ ಕನ್ಫೈನ್ಡ್, ಮತ್ತೆ ಟೋಟಲಿ 100% ಏನ್ ಹೇಳೋದು, ಅವ್ರಿಗೆ ಒಂಥರ ಮೂವ್ಮೆಂಟ್ ಗೆ ಫ್ರೀಡಮ್ ಎಲ್ಲ, ಮಾತಾಡೋದಕ್ಕೂ ಇಲ್ಲ, ಏನ್ ಎಕ್ಸ್ಪ್ರೆಷನ್ ಆಫ್ ಎನಿಥಿಂಗ್ ಇಲ್ಲ. ಮತ್ತೆ 1-2-3 ಈವನ್ ಫಾರ್ ಸ್ಮಾಲ್ ಥಿಂಗ್ಸ್ ಅವ್ರು ಡೆಮಾನ್ಸ್ಟ್ರೇಟ್ ಮಾಡೋದು ಅದು ಇದೆಲ್ಲ, ದೇ ಕ್ರಶ್ಡ್ ದಮ್ ಸೋ ಬ್ಯಾಡ್ಲಿ. ಜನಕ್ಕೆ ಮೋರ್ ದೆನ್ 40-50% ಅಂತೂ ಅವ್ರಿಗೆ ಒಂಥರ ಈ ತರ ಕಷ್ಟದಲ್ಲಿದ್ರು. ಗವರ್ಮೆಂಟ್ಸ್ ಜೊತೆಗಿದ್ದವರು ಪ್ರಜೆಗಳು ಆವಾಗ ಸಪೋರ್ಟ್ ಮಾಡ್ತಾ ಇದ್ರು. ಮತ್ತೆ ಈ ಪೊಲೀಸ್ನವರು ನೀವು ನೋಡಿದ್ರೆ ಇಲ್ಲ, ಇರಾನಿಯನ್ ರಿಪಬ್ಲಿಕ್ ಆರ್ಮಿ ಅವರು ಇದ್ರು, ಏನ್ ನೋಬಡಿ ಕುಡ್ ರೈಸ್ ದೇರ್ ವಾಯ್ಸ್. ಮಾಡಕ್ ಮುಂಚೆನೆ ಅವ್ರನ್ನ ಒಂದು ಆದ್ಮಿ ಕ್ಲೋಸ್ ಮಾಡ್ಬಿಡ್ತಾ ಇದ್ರು. ಸೊ ಆತರ ನೋಡಿದ್ರೆ ಈ ಒಳಗಡೆನೆ ಅವ್ರಿಗೆ ಒಂಥರ ತುಂಬಾ ಕೋಪನೇ ಜನರೇಟ್ ಆಗಿತ್ತು. ಇದ್ರಲ್ಲಿ ಒಂದ್ ಸ್ವಲ್ಪ ರಿಲೀಫ್ ಆದಂಗ ಆಗುತ್ತೆ ಅವ್ರಿಗೆ. ಸರ್, ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಈಗಾಗಲೇ ಇದೇನಿದೆ ಅಮೆರಿಕ ಸೇನೆ ಏನಿದೆ, ಇಸ್ರೇಲ್ ಸೇನೆ ಏನಿದೆ, ಖಮೇನಿ ಅವರು ಇದ್ದಂತಹ ಬಿಲ್ಡಿಂಗ್ ಅನ್ನ ಟ್ರ್ಯಾಕ್ ಸಿಸ್ಟಮ್ ಮೂಲಕ ಟ್ರ್ಯಾಕ್ ಮಾಡಿಬಿಟ್ಟು ಆ ಬಿಲ್ಡಿಂಗ್ ಅನ್ನೇ ಉಡೀಸ್ ಮಾಡಿದ್ರು. ಸೊ ಇನ್ನು ಆಪರೇಷನ್ ಹೇಗಾಗುತ್ತೆ? ಒಬ್ಬ ವ್ಯಕ್ತಿಯನ್ನು ನಾವು ಹುಡುಕಬೇಕು ಅಂತ ತಕ್ಷಣ ಸೇನೆಯಲ್ಲಿ ಯಾವ ರೀತಿ ಬಲಾಬಲಗಳಿರುತ್ತೆ, ಯಾವ ರೀತಿ ಟ್ರ್ಯಾಕ್ ಸಿಸ್ಟಮ್ ವರ್ಕ್ ಆಗುತ್ತೆ? ಇದು 1-2 ದಿವಸದ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಅಲ್ಲ, ಈ ತರದೆಲ್ಲ ಒಂದು ಆಲ್ಮೋಸ್ಟ್ 6 months to 1 year ಟ್ರ್ಯಾಕ್ ಮಾಡ್ತಾರೆ ಅವರು. ಮತ್ತೆ ಒಂದಷ್ಟು ಆನ್ ದ ಗ್ರೌಂಡ್ ಅವ್ರದ್ದು ಒಂದಷ್ಟು ನೆಟ್ವರ್ಕ್ ಇರುತ್ತೆ, ಸ್ಪೈ ನೆಟ್ವರ್ಕ್ ಇರ್ಲಿ, ಅವ್ರ ಇಂಟರ್ನಲ್ ಪರ್ಸನಲ್ ಇರ್ಲಿ. ಇದ್ರ ಮುಂಚೆನೂ ಇರಾನ್ ಅಲ್ಲಿ ಅವರು ಪ್ರೆಸಿಡೆಂಟ್ ಓತ್ ಟೇಕಿಂಗ್ ಹೋಗಿದ್ದಾಗ ಹಮಾಸ್ ಲೀಡರ್ ಮತ್ತೆ ಇವರನ್ನು ಅಲ್ಲೇ ಕರೆಕ್ಟ್ ಆಗಿ ಪಿನ್ ಪಾಯಿಂಟ್ ಮಾಡಿ ತೀರ್ಸಿದ್ರು ಅದನ್ನ. ಸೊ ಅವ್ರಿಗೆ ಗ್ರೌಂಡ್ ಲೆವೆಲ್ ಇಂಟೆಲಿಜೆನ್ಸ್ ಬರುತ್ತೆ. ಅದಾದ್ಮೇಲೆ ಅದನ್ನ ವ್ಯಾಲಿಡೇಟ್ ಮಾಡೋದಕ್ಕೆ ಇವ್ರದ್ದು ಒಂದಷ್ಟು ಇಂಟೆಲಿಜೆನ್ಸ್ ಸೋರ್ಸಸ್ ಇರುತ್ತೆ. ಎರಡು ಮ್ಯಾಚ್ ಮಾಡಿದ ತಕ್ಷಣ ಮತ್ತೆ ನಾವು ಹೇಳಿದ ತರ ಡ್ರೋನ್ಸ್ ಎಲ್ಲ ಈಗ ಇವ್ರ ಹತ್ರ ಇರೋದು ಹೈ ಟೆಕ್ನಾಲಜಿ ಡ್ರೋನ್ಸ್, ಮತ್ತೆ ಅದ್ರಲ್ಲಿ ಅಕ್ಯುರಸಿ ಲೆವೆಲ್ ವಿದಿನ್ 1 meter ಲೆವೆಲ್ ಅಲ್ಲಿ ಇರುತ್ತೆ. ಈಗ ನಮ್ ಟಾರ್ಗೆಟ್ ಒಂದ್ ಪೊಸಿಷನ್ ಅಲ್ಲಿ ಇತ್ತು ಅಂದ್ರೆ ನಾವು ಲಾಂಚ್ ಮಾಡಿದ್ರೆ ಅಫೆನ್ಸಿವ್ ಕರೆಕ್ಟ್ ಆಗಿ ಅದು ಒಂದು ±1 meter ಲೆವೆಲ್ ಅಲ್ಲಿ ಹೋಗ್ಬಿಟ್ಟು ಟಾರ್ಗೆಟ್ ಅನ್ನ ಹಿಟ್ ಮಾಡುತ್ತೆ. ಆತರ ಸ್ಟೇಜ್ ಅಲ್ಲಿ ಇರುವಾಗ ಈಸಿ ಆಗ್ಬಿಡತ್ತೆ, ಕೊಲ್ಯಾಟ್ರಲ್ ಡ್ಯಾಮೇಜ್ ಇರಲ್ಲ. ಬೇಕಾಗಿರೋ ನಮ್ ಏಮ್ ಅನ್ನ ಕರೆಕ್ಟ್ ಆಗಿ ಅಚೀವ್ ಮಾಡ್ಬೋದು, ಇನ್ಯಾರಿಗೂ ತೊಂದರೆ ಮಾಡದೇ ಇರೋ ತರ. ಸೊ ಈ ತರ ಹೈ ಲೆವೆಲ್ ಟಾರ್ಗೆಟ್ ಎಲ್ಲ ಇದೆಲ್ಲ ತುಂಬಾ ತಿಂಗಳಿಂದಾನೇ ಟ್ರ್ಯಾಕ್ ಮಾಡಿರ್ತಾರೆ. ಮತ್ತೆ ಆ ವಿಂಡೋ ಆಫ್ ಆಪರ್ಚುನಿಟಿ ಅಂತ ಹೇಳ್ತೀವಲ್ವಾ, ಅದು ತುಂಬಾ ಸಮಯಕ್ಕೆ ಸಿಗಲ್ಲ ನಿಮ್ಗೆ. ಅದ್ ಬರುತ್ತೆ ಅಂಡ್ ವಿದಿನ್ ದಟ್ ಮೊಮೆಂಟ್ ಇಫ್ ಯು ಟೇಕ್ ದಿ ಕರೆಕ್ಟ್ ಡಿಸಿಷನ್ ಅಂಡ್ ಡೂ ದಟ್, ಆಯ್ತು. ಆ ತರನೇ ಅವ್ರು ಮಾಡಿ ನೆನ್ನೆ ಇದನ್ನ ಮಾಡಿರೋದು. ಓಕೆ ಗಣೇಶ್ ಸರ್, ಹಾಗೆ ಸಂಪರ್ಕದಲ್ಲಿ ಮಾತನಾಡಿಸ್ತಾ ಹೋಗ್ತೀನಿ.